ಭಾರತದ ಕುಂಭಮೇಳ ಎಂದೇ ಖ್ಯಾತಿಯಾಗಿರುವಂತಹ ಏನು ಕೊಪ್ಪಳದ ಗವಿಸಿದ್ದೇಶ್ವರ ಮಠ ಜಾತ್ರಾ ಮಹೋತ್ಸವವು ಇವತ್ತು ಸಂಜೆ ರಥೋತ್ಸವ ಮೂಲಕ ಆರಂಭವಾಗಲಿದೆ. ಸೊ ಈ ರಥೋತ್ಸವಕ್ಕೆ ಬರುವಂತಹ ಏನು ರಾಜ್ಯ ದೇಶ ವಿವಿಧ ದೇಶ ಮತ್ತು ರಾಜ್ಯ ಮೂಲೆ ಮೂಲೆಗಳಿಂದ ಮತ್ತು ಕರ್ನಾಟಕದ ಮೂಲ ಮೂಲೆಗಳಿಂದ ಬರುವಂತಹ ಮತ್ತು ಕೊಪ್ಪಳದ ಮೂಲೆ ಗ್ರಾಮ ಮತ್ತು ಜಿಲ್ಲೆಗಳಿಂದ ಬರುವಂತಹ ಎಲ್ಲ ಸದ್ಭಕ್ತರಿಗೂ ಏನಂತಂದ್ರೆ ಇಲ್ಲಿ ಮಹಾಪ್ರಸಾದದ ವ್ಯವಸ್ಥೆ ಮಾಡಿರ್ತಾರೆ. ಆ ಮಹಾಪ್ರಸಾದದ ವ್ಯವಸ್ಥೆಗೆ ಏನಂತಂದ್ರೆ ಇಲ್ಲಿರುವಂತಹ ಭಕ್ತರೇ ಹಲವಾರು ತರಕಾರಿಗಳನ್ನು ರೈತರು ಏನು ಬೆಳೆಯುವಂತಹ ತಮ್ಮ ತರಕಾರಿಗಳನ್ನು ಮತ್ತು ಸೊಪ್ಪುಗಳನ್ನು ಇಲ್ಲಿ ದಾನ ಮಾಡುತ್ತಿರುವಂತದ್ದು. ಸೊ ಈ ಸೇವೆಗೆ ಸಹಸ್ರಾರು ಮಹಿಳೆಯರು ಈ ಸೇವೆಗೆ ಬರ್ತಾರೆ. ಈ ಒಂದು ಮಹಾಪ್ರಸಾದ ಸೇವೆಗಾಗಿ ಇಲ್ಲಿ ತರಕಾರಿಗಳನ್ನ ಹೆಚ್ಚುವಂತ ಕೆಲಸ ಮಾಡ್ತಾರೆ, ಸೊಪ್ಪುವನ್ನ ಹೆಚ್ಚುವಂತ ಕೆಲಸ ಮಾಡ್ತಾರೆ. ಏನು ಭಕ್ತಿಗೀತೆಗಳು, ದೇವರ ಒಂದು ಭಕ್ತಿಗೀತೆಗಳು, ಒಂದು ಭಾವಗೀತೆಗಳನ್ನ ಆಡುವ ಮೂಲಕ ಈ ತರಕಾರಿಗಳನ್ನು ಹೆಚ್ಚುವ ಮೂಲಕ ಇಲ್ಲಿ ಭಕ್ತಿಯನ್ನು ಮೆರೆಯುತ್ತಾರೆ. ಸೊ ಕೊಪ್ಪಳದ ಜಾತ್ರೆ ಅದಂದ್ರೆ ಅದೊಂದು ದೊಡ್ಡ ಜಾತ್ರೆ. ಏನಂತಂದ್ರೆ ಸಂಜೆ ಏನು ಮಹಾರಥೋತ್ಸವ ನಡೆಯುತ್ತೆ. ಆ ಮಹಾರಥೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಸಾಕ್ಷಿ ಆಗ್ತಾರೆ. ಬರುವಂತ ಭಕ್ತರಿಗೆ ಕೂಡ ಅಷ್ಟೇ ಸಂಪೂರ್ಣವಾಗಿ ಏನು ಹೊಟ್ಟೆ ತುಂಬಾ ಊಟ ಮಾಡಿಕೊಂಡು ಹೋಗುವಂತಹ ಒಂದು ಮಹಾಪ್ರಸಾದ ವ್ಯವಸ್ಥೆ ಇಲ್ಲಿ ಮಾಡಿರ್ತಾರೆ. ಭಕ್ತರು ರಥೋತ್ಸವವನ್ನು ಕಣ್ತುಂಬಿಸ್ಕೊಳ್ಬೇಕು, ಹೊಟ್ಟೆ ತುಂಬ ಕೂಡ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಏನು ರೈತರು ಇಲ್ಲಿ ವಿವಿಧ ಅಂದ್ರೆ ಗ್ರಾಮಗಳ ರೈತರು ಪಾಲಕ್ ಸೊಪ್ಪನ್ನು ಕೊಡ್ತಾರೆ, ಕೊತ್ತಂಬರಿ ಸೊಪ್ಪನ್ನು ಕೊಡ್ತಾರೆ. ಅಂದ್ರೆ ಅವರು ಬೆಳೆದಿರುವಂತಹ ಬೆಂಡೆಕಾಯಿ ಇರ್ಬೋದು, ಬದನೆಕಾಯಿ ಇರ್ಬೋದು, ಹೀರೆಕಾಯಿ ಇರ್ಬೋದು, ತುಪ್ರೆಕಾಯಿ ಇರ್ಬೋದು, ಮುಲ್ಲಂಗಿ ಇರ್ಬೋದು, ಕುಂಬಳೆಕಾಯಿ ಇರ್ಬೋದು, ಎಲ್ಲ ಬೆಳೆಗೆ ಅಂದ್ರೆ ಬೆಳೆದಂತ ರೈತರು ಸ್ವ ಇಚ್ಛೆಯಾಗಿ ಬಂದು ಈ ಮಠಕ್ಕೆ ಅರ್ಪಿಸುವಂತದ್ದು ನೀವು ನೋಡಬಹುದು. ಇಲ್ಲಿ ಮಹಿಳೆಯರು ಯಾವ ರೀತಿ ಕಾಯಕದಲ್ಲಿ ತೊಡಗಿದ್ದಾರೆ ಅಂತ ಇಲ್ಲಿ ನೋಡ್ರಿ. ಬದನೆಕಾಯಿಗಳನ್ನು ಕೂಡ ರಾಶಿ ರಾಶಿ ಹಾಕಿರುವಂತದ್ದು. ಯಾಕಂದ್ರೆ ಇಲ್ಲಿ ಬರುವಂತ ಭಕ್ತರು ಏನು ಅಲ್ಪ ಮಟ್ಟದ ಭಕ್ತರಲ್ಲ, ಲಕ್ಷಾಂತರ ಭಕ್ತರು. ಸುಮಾರು ಇವತ್ತೊಂದು ದಿನ ರಥೋತ್ಸವಕ್ಕೆ 6 ಲಕ್ಷ ಭಕ್ತರು ಸಾಕ್ಷಿ ಆದರೆ ಈ ಪ್ರಸಾದ ಸೇವಿಸುವ ವೇಳೆಗೆ ಒಂದು ಸುಮಾರು 10 ಲಕ್ಷ ಭಕ್ತರು ಈ ಒಂದು ದಿನ ಏನಂದು ಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ. ಇಲ್ಲಿ ವಿವಿಧ ಮಹಿಳಾ ಸಂಘಟನೆಗಳಿರ್ಬೋದು, ವಿವಿಧ ಸಂಘಟನೆಗಳು ಇರ್ಬೋದು, ಸೇವಾ ಸಂಘಟನೆಗಳಿರ್ಬೋದು, ಇಲ್ಲಿರುವಂತಹ ಭಕ್ತರಿರ್ಬೋದು, ವಿವಿಧ ಗ್ರಾಮಗಳಿಂದ ವಿವಿಧ ಜಿಲ್ಲೆಗಳಿಂದ ಬಂದು ಇಲ್ಲಿ ಏನಂತಂದ್ರೆ ಈ ಸೇವೆಯಲ್ಲಿ ಅಂದ್ರೆ ತರಕಾರಿ ಪ್ರಸಾದಕ್ಕೆ ಬೇಕಾದಂತಹ ಏನಂದ್ರೆ ಈ ತರಕಾರಿ ಸೇವಾ ಕಾಯಕದಲ್ಲಿ ತೊಡಗುತ್ತಾರೆ. ನಾನು ಅವ್ರನ್ನ ಈಗ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವ ಊರಿಂದ ಬಂದ್ರಿ? ಎಷ್ಟು ದಿನದಿಂದ ಸೇವೆ ಮಾಡಕ್ಕೆ? ಸರ್, ನಾವು ಬಾಗಲಕೋಟೆಯಿಂದ ಬಂದೀವ್ರಿ. ನಮ್ಮ ಫ್ರೆಂಡ್ ಸರ್ಕಲ್ ಬಂದಿದ್ವಿ. 2ನೇ ದಿವಸ ರೀ ಇವತ್ತು ಸೇವೆ ಮಾಡತ್ತಿದ್ದು. ಅಲ್ಲ, ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ನೀವು? ಇದು ಫಸ್ಟ್ ವರ್ಷ ರೀ. ನಾವು ನೋಡಿ ನಾವು ಹೋಗ್ಬೇಕಂತ ಅನ್ನೋ ಸಂಬಂಧ ಬಂದಿದ್ರಿ. ಹಾಂ ರೀ. ಏನ್ ಅನ್ಸ್ತಾ ಈ ಜಾತ್ರೆನ ನಮ್ಮ ಅಜ್ಜವ್ರನ್ನ ನೋಡಿದ್ರಿ? ರೀ ಎಲ್ಲ ಸುಮ್ ಟೈಮ್ ಪಾಸ್ ಮಾಡೋ ಬದ್ಲಿ ಇಲ್ಲಿ ಒಂದು ಸೇವೆ ಮಾಡ್ಯಾರ ಒಂದು ಸಮಾಧಾನ ಅನಿಸ್ ನೆಮ್ಮದಿ ಸಿಗ್ತೈತಿ ರೀ. ನೀವು ನಿನ್ನೆಲಿಂದ ಬಂದಿರಿ? ಹಂಗಂದ್ರೆ ನಿನ್ನೆಲಿಂದ ಮಾಡಾಕತ್ತೀವಿ. ಹಾಂ, ವಿಜಯ ಮಹಾಂತೇಶ್ವರಿ. ಸೊ ನಿನ್ನೆಯಿಂದಲೂ ಕೂಡ ಏನಂತಂದ್ರೆ ಇಲ್ಲಿ ಭಕ್ತರು ಸೇವೆಯಲ್ಲಿ ಏನು ಮಹಾಪ್ರಸಾದ 1ನೇ ತಾರೀಕಿನಿಂದ ತೆಪ್ಪೋತ್ಸವದ ಮೂಲಕ ಏನು ಮಹಾಪ್ರಸಾದ ಆರಂಭವಾಗಿದೆ. ಆ ಒಂದು ಏನು ಪ್ರಸಾದದ ತರಕಾರಿ ಏನು ಹೆಚ್ಚುವಂತ ಕಾಯಕದಲ್ಲಿ ಏನಂತಂದ್ರೆ ಮಹಿಳೆಯರು ಕೂಡ ತೊಡಗಿರುವಂತದ್ದು. ಅವರು ಹಾಡುಗಳನ್ನ ಆಡ್ತಾರೆ. ಭಕ್ತಿ ಏನು ಹಾಡುಗಳನ್ನ ಆಡುವ ಮೂಲಕ ಇಲ್ಲಿ ಏನಂತಂದ್ರೆ ಭಕ್ತಿಪೂರ್ವಕವಾಗಿ ಈ ಸೇವೆಯನ್ನ ಮಾಡುವಂತ ಕೆಲಸ ಇಲ್ಲಿ ಮಹಿಳೆಯರು, ವಿವಿಧ ಸಂಘಟನೆ ಮಹಿಳೆಯರು ಕೂಡ ಮಾಡುವಂಥದ್ದು. ನಾನು ಇಲ್ಲಿ ಇರುವಂತಹ ಒಬ್ಬರು ಅಜ್ಜಿಯವ್ರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸೇವೆಯಲ್ಲಿ ತೊಡಗಿರುವಂತಹ ಅವರು ಅಜ್ಜಿಯವರು ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಅಜ್ಜಿ ಸೇವೆಗೆ? ನಾವು ಇದೇ ವರ್ಷ ಬಂದಿವ್ರಿ ಸರ್. ಇದೇ ವರ್ಷ ಬಂದ್ರಿ? ಯಾವ ಊರ್ಲಿಂದ ಬಂದ್ರಿ? ನಮ್ ಕೃಷ್ಣ ಜಾತ್ರೆ ಕೇಳ್ಬೋದ್ರಿ ಸರ್. ಹೋದ್ರು. ಏನ್ ಅನ್ಸ್ತದೆ ಸೇವೆಗೆ ಬಂದಿರೋ? ನೋಡಿದ್ರೆ ಏನ್ ಅನ್ಸ್ತದೆ ಜಾತ್ರೆ? ಚಂದ, ಒಳ್ಳೇದ್ ಅನಸ್ತೈತ್ರಿ. ರಥೋತ್ಸವ ಏನ್ ನೋಡಿಲ್ಲ? ಇನ್ನ ಇಲ್ರಿ. ಸಂಜೆ ಅಲ್ಲ ನೋಡಿರ ಜಾತ್ರೆ? ಇಲ್ರಿ, ಇದೇ ವರ್ಷ ಬಂದಿವ್ರಿ. ಇದೇ ವರ್ಷ ನೋಡಕ? ಹೌದ್ರಿ. ಸೊ ಅವ್ರು ಕೆಲವರು ಏನಂತಂದ್ರೆ ಹೊಸದಾಗಿ ಬಂದಿರುವಂತದ್ದು, ಕೆಲವರು ಹಲವು ದಿನಗಳಿಂದ ಕೂಡ ಸೇವೆ ಸಲ್ಲಿಸುವಂತ ಕೆಲಸವನ್ನ ಇಲ್ಲಿ ಮಾಡ್ತಿರುವಂತದ್ದು. ಹಾಗಾಗಿ ಏನಂತಂದ್ರೆ ಇಲ್ಲಿ ಸ್ವಯಂಕೃತವಾಗಿ ಯಾವುದೇ ಜಿಲ್ಲೆಯಿಂದ ಇರಬಹುದು, ಅದು ರಾಜ್ಯದಿಂದ ಇರಬಹುದು. ಸೊ ಏನಂತಂದ್ರೆ ಭಕ್ತಿ ಸೇವೆಯನ್ನ ಮಾಡ್ತಾರೆ. ಸೊ ನಾನು ಇಲ್ಲಿ ಏನಂದ್ರೆ ಈ ಸೇವೆಯಲ್ಲಿ ತೊಡಗಿರುವಂತಹ ನಾನು ಒಬ್ಬರನ್ನ ಮಾತಾಡಿಸ್ತೀನಿ. ಸರ್, ಯಾವ ಊರು, ಎಲ್ಲಿಂದ ಬಂದ? ಬಾಗಲಕೋಟೆಯಿಂದ ಶ್ರೀಶೈಲ್. ಇದೇ ವರ್ಷನಾ? ಹಾ, ಇದು 1ನೇ ವರ್ಷ. ಈ ಜಾತ್ರೆಯಲ್ಲಿ ಸೇವೆಯಲ್ಲಿ ತೊಡಗಿರಲ್ಲ, ಏನು ಅನ್ಸುತ್ತೆ? ಯಾರ ಚೆನ್ನಾಗಿ ಮಾಡಬಹುದು, ಸೇವಾ ಮಾಡಬೇಕು ಅನ್ನೋದು ಭಾವನೆ ಬರ್ತೈತಿ. ಈ ಜಾತ್ರೆನ ಮೊದಲು ಯಾವಾಗಾದ್ರೂ ನೋಡಿದ್ರೆ? ಇಲ್ಲ, ಇದು ಫಸ್ಟ್ ಟೈಮ್. ಸಾಯಂಕಾಲ ರಥೋತ್ಸವ ಐತೆ, ಯಾವ್ದಾದ್ರು ರಥೋತ್ಸವನ ನೋಡಿದ್ರೆ? ನೋಡಿ. ಏನ್ ಅನ್ಸತ್ರಿ ರಥೋತ್ಸವ ಎಲ್ಲ ನೋಡಿದ್ರೆ? ಇಲ್ಲಿ ಜನರು ನೋಡಿದ್ರೆ, ಇಲ್ಲ ಈ ಮಠದ ಅಜ್ಜವ್ರು ನೋಡಿದ್ರೆ ಏನ್ ಅನ್ಸುತ್ತೆ? ಬಹಳ ಖುಷಿ ಅನಿಸ್ತದೆ. ಏನ್ ಅವ್ರ ಬಗ್ಗೆ ಏನಂತ ಒಳ್ಳೆ ಅಭಿಪ್ರಾಯ.
ಈ ಸೇವೆ ಮಾಡಿದ್ರೆ ನಿಮ್ಗೆ ತೃಪ್ತಿ ತರ್ತದಾ? ತೃಪ್ತಿ ಬರ್ತದೆ. ಈಗ ಎಷ್ಟು ದಿನ ಇರ್ತೀರಿ ಇನ್ನ ಇಲ್ಲಿ? ಇಲ್ಲಿ ಇವತ್ತವೆಲ್ಲ ಇವತ್ತಿಲ್ಲ ನಾಳೆ ನಾಳೆ ಸೊ ಅಂದ್ರೆ ಏನಂತಂದ್ರೆ ಈ ಸಂಪೂರ್ಣ ಮಹಾಪ್ರಸಾದ ಮುಗಿಯವರೆಗೂ ಕೆಲವು ಜನ ಇಲ್ಲಿ ಏನಂತಂದ್ರೆ ಸೇವೆಯಲ್ಲೇ ತೊಡಗ್ತಾರೆ. ಕೆಲವು ಜನ ಏನಂತಂದ್ರೆ 2 ದಿನ 3 ದಿನ ಸೇವೆ ಮಾಡುವಂತ ಸಂಕಲ್ಪ ಮಾಡಿರ್ತಾರೆ, ಆ ಸೇವೆಯನ್ನು ಮಾಡ್ತಾರೆ. ಇಲ್ಲಿ ಏನಂತಂದ್ರೆ ತರಕಾರಿಗಳನ್ನ ಕೂಡ ಬಂದಂತ ತರಕಾರಿಗಳನ್ನ ಕೂಡ ಸ್ವಚ್ಛವಾಗಿ ತೊಳೆಯುವಂಥದ್ದು. ಯಾವುದೇ ರೀತಿ ಏನಂತಂದ್ರೆ ಒಂದು ಮಹಾಪ್ರಸಾದ ಆಗಿರೋದ್ರಿಂದ ಭಕ್ತರಿಗೆ ಕೂಡ ಯಾವುದೇ ರೀತಿಯಾಗಿ ಏನು ಬರುವಂತ ತರಕಾರಿಗಳ ಮೇಲೆ ಇರುವಂತಹ ಯಾವುದೇ ಕೂಡ ಕ್ಲೀನ್ ಅಂದ್ರೆ ಸ್ವಚ್ಛವಾಗಿ ಏನೂ ಕಾಣಬಾರ್ದು. ಆ ರೀತಿಯಾಗಿ ಏನಂದ್ರೆ ತೊಳೆಯುವ ಮೂಲಕ, ಸ್ವಚ್ಛ ಮಾಡುವ ಮೂಲಕ ಪ್ರಸಾದಕ್ಕೆ ಏನಂತಂದ್ರೆ ಈ ತರಕಾರಿಗಳನ್ನ ಬೆಳೆಸುವಂಥದ್ದು. ಅದರಲ್ಲಿ ಏನಂತಂದ್ರೆ ಕೆಲವು ಏನಂದ್ರೆ ಡ್ಯಾಮೇಜ್ ಇರುವಂತ ತರಕಾರಿಗಳು ಬರ್ತವೆ, ಅವ್ರನ್ನ ಸಪ್ರೇಟ್ ಆಗಿ ಮಾಡಿ ಏನಂತಂದ್ರೆ ಈ ಒಂದು ತರಕಾರಿ ಇದರಲ್ಲಿ ಏನಂತಂದ್ರೆ ತೊಡಗುವಂಥದ್ದು. ಹಾಗಾಗಿ ಇದು ಏನಂತಂದ್ರೆ ಭಕ್ತರೇ ನಡೆಸುವಂತ ಜಾತ್ರೆ. ಭಕ್ತರೇ ಏನಂದ್ರೆ ದವಸ ಧಾನ್ಯಗಳನ್ನ, ತರಕಾರಿಗಳನ್ನ ನೀಡುವ ಮೂಲಕ ಮಹಾಪ್ರಸಾದವನ್ನ ನಡೆಸುವಂತ ಜಾತ್ರೆ. ಈ ಜಾತ್ರೆಗೆ ಏನಂತಂದ್ರೆ ಭಕ್ತರೇ ಸಾಕ್ಷಿ ಆಗ್ತಾರೆ. ಇವತ್ತು ಸುಮಾರು ಸಂಜೆ ಹೊತ್ತು 6 ರಿಂದ 8 ಲಕ್ಷ ಭಕ್ತರು ಈ ಒಂದು ರಥೋತ್ಸವಕ್ಕೆ ಸಾಕ್ಷಿಯಾಗುವಂಥದ್ದು. ಅವರಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಕ್ಯಾಮರಾಮ್ಯಾನ್ ಗುರುರಾಜ್ ಜೊತೆ ರಾಜು ಬಿಆರ್, ನ್ಯೂಸ್ ಫಸ್ಟ್, ಕೊಪ್ಪಳ.